ಈ ಮಣ್ಣು ನಮ್ಮದು ಪದ್ಯ. ಈ ಪದ್ಯವನ್ನು ಬರೆದವರು RN ಜಯಗೋಪಾಲ. ತಿಳಿ ಕನ್ನಡ 6ನೇಯ ತರಗತಿ. ಈ ಪದ್ಯದ ಪ್ರಶ್ನೋತ್ತರ ಹಾಗೂ ಭಾಷಾಭ್ಯಾಸವನ್ನು ನೋಡೋಣ. ಕೃತಿಕಾರರ ಪರಿಚಯ. ಖ್ಯಾತ ಚಲನಚಿತ್ರ ಸಾಹಿತಿ RN ಜಯಗೋಪಾಲ ಅವರು ರಚಿಸಿದ ಹಾಡಿದು. ಇವರು ಅನೇಕ ಭಾವಗೀತೆಗಳನ್ನು ರಚಿಸಿದ್ದಾರೆ. ಅನೇಕ ಸಿನಿಮಾಗಳಿಗೆ ಹಾಡುಗಳನ್ನು ಬರೆದಿದ್ದಾರೆ. ಈ ಜನಪ್ರಿಯ ಭಾವಗೀತೆ ನಮ್ಮೊಳಗಿನ ನಾಡ ಪ್ರೇಮವನ್ನು ಎಚ್ಚರಿಸುತ್ತದೆ. ಈ ಪದ್ಯದ ಭಾವವು ದೇಶವನ್ನು ವರ್ಣಿಸಿ ದೇಶ ಪ್ರೇಮವನ್ನು ಹುಟ್ಟಿಸುವುದು ಆಗಿದೆ. ರೈತರು, ವಿಜ್ಞಾನಿಗಳು ಕೂಡಿ ಹೊಸ ಭಾರತವನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಎಂಬ ಆಶೋತ್ತರವನ್ನು ಬಿಂಬಿಸುತ್ತಿದ್ದಾರೆ. ಈಗ ಅಭ್ಯಾಸವನ್ನು ನೋಡೋಣ. ಮೊದಲಿಗೆ ಪದಗಳ ಅರ್ಥ. ಕಾಯ್ವ. ಕಾಯ್ವ ಎಂದರೆ ಕಾಪಾಡುವ, ಕಾಯುವ. ದೈವ. ದೈವ ಎಂದರೆ ದೇವರು. ಸನ್ನಿಧಾನ ಎಂದರೆ ಆಶ್ರಯ, ಸಮೀಪ. ಆಗರ ಅಂದರೆ ನೆಲೆ, ಗಣಿ. ತಂಗಾಳಿ ಎಂದರೆ ತಂಪಾದ ಗಾಳಿ. ಪೈರು ಎಂದರೆ ಬೆಳೆ. ನಿರ್ಮಾಣ ಎಂದರೆ ಕಟ್ಟು. ಈಗ ಗಮನಿಸಿ ತಿಳಿ. ಕಲಕಲ ಎಂದರೆ ನೀರು ಹರಿಯುವಾಗ ಉಂಟಾಗುವ ಧ್ವನಿ. ಕಣಕಣ ಎಂದರೆ ವಸ್ತುವಿನ ಅತ್ಯಂತ ಸಣ್ಣ ಮತ್ತು ಸೂಕ್ಷ್ಮ ಭಾಗ. ತಲೆದೂಗು ಎಂದರೆ ತಲೆಯಾಡಿಸು, ಮೆಚ್ಚು ಎಂದರ್ಥ. ಅಜ್ಞಾನ ಎಂದರೆ ಅರಿವಿಲ್ಲದಿರುವಿಕೆ, ತಪ್ಪು ತಿಳುವಳಿಕೆ ಎಂದರ್ಥ. ನೆಕ್ಸ್ಟ್ ಸೆಕೆಂಡ್ ಪ್ರಶ್ನೆಗಳು. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. 1ನೆಯ ಪ್ರಶ್ನೆ. ನೀರು ಹರಿಯುವಾಗ ಉಂಟಾಗುವ ಧ್ವನಿ ಹೇಗಿರುತ್ತದೆ? ಉತ್ತರ: ನೀರು ಹರಿಯುವಾಗ ಕಲಕಲ ಧ್ವನಿ ಉಂಟಾಗುತ್ತದೆ. 2ನೆಯ ಪ್ರಶ್ನೆ. ಈ ನಾಡಿನ ಹೃದಯವು ಯಾರ ಸನ್ನಿಧಾನವಾಗಿದೆ? ಉತ್ತರ: ಈ ನಾಡಿನ ಹೃದಯವು ದೈವ ಸನ್ನಿಧಾನವಾಗಿದೆ. 3ನೆಯ ಪ್ರಶ್ನೆ. ಯಾವ ಸ್ಥಳಗಳು ಕಲೆಯ ಆಗರಗಳಾಗಿವೆ? ಉತ್ತರ: ಅಜಂತ, ಎಲ್ಲೋರ, ಹಳೇಬೀಡು, ಬೇಲೂರುಗಳು ಕಲೆಯ ಆಗರಗಳಾಗಿವೆ. 4ನೆಯ ಪ್ರಶ್ನೆ. ತಂಗಾಳಿಗೆ ಯಾವುದು ತಲೆದೂಗುತ್ತದೆ? ಉತ್ತರ: ತಂಗಾಳಿಗೆ ಪೈರು ತಲೆದೂಗುತ್ತದೆ. 5ನೆಯ ಪ್ರಶ್ನೆ. ಪೈರಿನ ಹಾಡಿಗೆ ತಾಳ ಕೊಡುವುದು ಯಾವುದು? ಉತ್ತರ: ಪೈರಿನ ಹಾಡಿಗೆ ತಾಳ ಕೊಡುವುದು ಯಂತ್ರಗಳ ಸಾಲು. 6ನೆಯ ಪ್ರಶ್ನೆ. ವಿಜ್ಞಾನವು ಯಾವುದನ್ನು ಗೆಲ್ಲುವ ಹಾಡಾಗಿದೆ? ಉತ್ತರ: ವಿಜ್ಞಾನವು ಅಜ್ಞಾನವನ್ನು ಗೆಲ್ಲುವ ಹಾಡಾಗಿದೆ. ಅ ಪಟ್ಟಿಯ ಪದಗಳನ್ನು ಬ ಪಟ್ಟಿಯ ಪದಗಳಿಗೆ ಹೊಂದಿಸಿ ಬರೆಯಿರಿ. ಇಲ್ಲಿ ಅ ಪಟ್ಟಿ ಮತ್ತು ಬ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಅ ಪಟ್ಟಿಯ ಪದಗಳನ್ನು ಬ ಪಟ್ಟಿಗೆ ಹೊಂದಿಸಿ ಬರಿಬೇಕು. ಇದರ ಉತ್ತರಗಳನ್ನು ನಾನು ಹೇಳ್ತೇನೆ ನೋಡಿ. ಈ ನಾಡಿನ ಹೃದಯ ದೈವ ಸನ್ನಿಧಾನ. ಬೇಲೂರು ಹಳೇಬೀಡು ಕಲೆಯ ಆಗರ. ಈ ದೇಶದ ಜನರೆಲ್ಲರೂ ಸೋದರ ಸಮಾನ. ಹಿಮಾಲಯ ತಂದೆ ಸಮಾನ. ಗಂಗೆ ತುಂಗೆ ತಾಯಿ ಸಮಾನ. ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ಆರಿಸಿ ಬರೆಯಿರಿ. 1. ನೀರು ಹರಿಯುವ ಧ್ವನಿಯು ಡ್ಯಾಶ್. ಉತ್ತರ: ಕಲಕಲ. ಧ್ವನಿಯು. 2ನೇದು. ಈ ನಾಡಿನ ಹೃದಯವಾಗಿದೆ ಡ್ಯಾಶ್. ಉತ್ತರ: ದೈವ ಸನ್ನಿಧಾನ. 3ನೇಯದು. ಅಜಂತ, ಎಲ್ಲೋರ, ಹಳೇಬೀಡು, ಬೇಲೂರು ಯಾವುದರ ಆಗರವಾಗಿದೆ? ಉತ್ತರ: ಕಲೆಗಳ ಆಗರ. ತಂಗಾಳಿಗೆ ತಲೆದೂಗುವ ಪೈರಿನ ಹಾಡು, ಆ ಹಾಡಿಗೆ ತಾಳ ಕೊಡುವ ಯಂತ್ರದ ಜಾಡು. ಈ ಸಾಲುಗಳ ಅರ್ಥವು ಈ ರೀತಿಯಾಗಿದೆ. ಇದರ ಉತ್ತರ ಆ. ಹೊಸ ಹೊಸ ಯಂತ್ರಗಳು ಬಳಕೆಯಲ್ಲಿ ಬಂದು ರೈತನ ಅಭಿವೃದ್ಧಿಗೆ ಕಾರಣವಾಗಿವೆ. 5ನೇಯದು.
ಬಿಟ್ಟ ಪದ ವಿಜ್ಞಾನವು ಅಜ್ಞಾನವನ್ನು ಗೆಲ್ಲುವ ಹಾಡು. ಹೊಸ ಭಾರತ ನಿರ್ಮಾಣ ಸಾಗಿದೆ ಈ ಸಾಲುಗಳ ಅರ್ಥ. ಉತ್ತರ: ವಿಜ್ಞಾನವು ಅಜ್ಞಾನವನ್ನು ಗೆದ್ದು ಹೊಸ ಭಾರತದ ನಿರ್ಮಾಣ ಕೈಗೊಂಡಿದೆ. ನಂತರ ಭಾಷಾಭ್ಯಾಸವನ್ನು ನೋಡೋಣ. ಆ ಈ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೆಯಿರಿ. 1. ಭಾರತ. ನಾನು ಭಾರತ ದೇಶದ ಪ್ರಜೆಯಾಗಿರುವುದಕ್ಕೆ ಹೆಮ್ಮೆ ಪಡುತ್ತೇನೆ. 2. ಸನ್ನಿಧಾನ. ಗುರುಗಳ ಸನ್ನಿಧಾನದಲ್ಲಿ ವಿದ್ಯಾರ್ಥಿಗಳು ಪಾಠ ಕಲಿತರು. ಆಗರ. ನಮ್ಮ ಊರಿನ ಆಗರದಲ್ಲಿ ಹಲವು ಹಣ್ಣುಗಳ ಮರಗಳಿವೆ. ತಲೆದೂಗು. ಶಿಕ್ಷಕರ ಮಾತಿಗೆ ವಿದ್ಯಾರ್ಥಿಗಳು ತಲೆದೂಗಿದರು. ನಿರ್ಮಾಣ. ನಮ್ಮ ಊರಲ್ಲಿ ಹೊಸ ಶಾಲೆಯ ನಿರ್ಮಾಣ ನಡೆಯುತ್ತಿದೆ. ಈ ಮಣ್ಣು ನಮ್ಮದು ಕವಿತೆಯಲ್ಲಿರುವ ಪ್ರಾಸ ಪದಗಳನ್ನು ಗಮನಿಸಿ ಓದಿರಿ. ಆಗರ, ಸಾಗರ, ಹಾಡು, ಜಾಡು. ಈ ವಾಕ್ಯಗಳನ್ನು ಗಮನಿಸಿ ಓದಿರಿ. 1. ಕಲಕಲ ಸರಸರ, ಕಣಕಣ ಬೌಬೌ, ಕಾಕ. ಇವು ಎರಡೆರಡು ಸಲ ಪ್ರಯೋಗವಾಗಿ ವಿಶೇಷ ಅರ್ಥ ನೀಡುತ್ತವೆ. 2. ಯಾವುದೇ ವಸ್ತುವಿನ ಅತಿ ಸಣ್ಣ ಹಾಗೂ ಸೂಕ್ಷ್ಮ ಭಾಗಕ್ಕೆ ಕಣವೆನ್ನುತ್ತಾರೆ. ಅದು ಮಣ್ಣಿನ ಕಣವಾಗಿರಬಹುದು, ರಕ್ತದ ಕಣವೂ ಆಗಿರಬಹುದು. ನಮ್ಮ ರಕ್ತದ ಕಣಕಣದಲ್ಲೂ ಭಾರತೀಯತೆ ತುಂಬಿದೆ. ಹಾವು ಸರಸರನೆ ಹರಿಯುತ್ತದೆ. ಕಾಗೆ ಕಾಕ ಎಂದು ಕೂಗಿತು. ನಾಯಿ ಬೌಬೌ ಎಂದು ಬೊಗಳಿತು. ಮಾದರಿಯಂತೆ ಯಾವುದರ ಧ್ವನಿ ತಿಳಿಸಿ ಬರೆಯಿರಿ. ಧ್ವನಿ. ಯಾವುದರ ಧ್ವನಿ? ಮಾದರಿ ಕಲಕಲ. ನದಿ ಹರಿಯುವಾಗ ಉಂಟಾಗುವ ಸಪ್ಪಳ. ಕಲಕಲ ಎಂದರೆ ನದಿ ಹರಿಯುವಾಗ ಉಂಟಾಗುವ ಸಪ್ಪಳ. ಸರಸರ. ಸರಸರ ಎಂದರೆ ಹಾವು ಹರಿಯುವಾಗ ಉಂಟಾಗುವ ಸಪ್ಪಳ. ಪಟಪಟ. ಪಟಪಟ ಎಂದರೆ ಹನಿಗಳು, ಮಳೆ ಹನಿಗಳು ಬೀಳುವ ಧ್ವನಿ. ಮಳೆ ಹನಿಗಳು ಬೀಳುವ ಧ್ವನಿ. ಲಟಲಟ. ಬೆರಳುಗಳನ್ನು ಮುರಿಯುವಾಗ ಉಂಟಾಗುವ ಸಪ್ಪಳ. ಮ್ಯಾವ್ ಮ್ಯಾವ್. ಬೆಕ್ಕು ಕೂಗುವ ಧ್ವನಿ. ಪರಪರ. ಕಾಗದ ಹರಿಯುವಾಗ ಉಂಟಾಗುವ ಸಪ್ಪಳ. ಇದಿಷ್ಟು ಈ ಮಣ್ಣು ನಮ್ಮದು ಪದ್ಯದ ಪ್ರಶ್ನೋತ್ತರಗಳು ಹಾಗೂ ಭಾಷಾಭ್ಯಾಸ. ಧನ್ಯವಾದಗಳು.